ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವಂತರೂ ಮಸ್ತ್ ಪೈಕಿ ಅದೀವ್ರಿಪ್ಪ. ನೋಡ್ರಿ, ಇವತ್ತಿನ ಈ ಒಂದು ವಿಡಿಯೋದಾಗ ನಾನು ಸ್ಪೆಷಲ್ ಪೈಕಿ ಆದಂಥ ನಮ್ಮ ಉತ್ತರ ಕರ್ನಾಟಕದ ಅತಿ ಸ್ಪೆಷಲ್ ಆದಂತಹ ಬದ್ನಿಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ರೆಸಿಪಿನ ಹೇಳತ್ತೀನಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ರಿ. ಈ ಎಪಿಸೋಡ್ನಂತೂ ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಬರ್ರಿ ಇವತ್ತು ಪಟಾಪಟ್ ಅಂತ ಅಡುಗೆ ಚಾಲೋ ಮಾಡೋಣಂತ. ಇಲ್ಲಿ ನೋಡ್ರಿ, ನಾನು ಬದ್ನಿಕಾಯಿನ ಸಣ್ಣ ಸಣ್ಣದಾದಂಥ ಬದ್ನಿಕಾಯಿನ ಆರಿಸ್ಕೊಂಬಂದಿನಿ. ಯಾಕಂತಂದ್ರೆ ನಮ್ಮ ಸೈಡ ಎಣ್ಗಾಯಿಗಂತನೇ ಸ್ಪೆಷಲ್ ಬದ್ನಿಕಾಯಿನ ಆರಿಸ್ತಾರೆ. ಈ ಸೈಜ್ ಒಳಗಿರಬೇಕು. ಹಂಗೆ ಅದನ್ನು 4 ಭಾಗ ಕಟ್ ಮಾಡಿರಿ. ಯಾಕಂದ್ರೆ ಎಣ್ಗಾಯಿ ಮಸಾಲ ಐಟಮ್ಸ್ ಏನಿರ್ತಾವೆ ನಾವು ಅದನ್ನು ನಡಕ್ಕೆ ತುಂಬಬೇಕ್ರಿ. ಸೊ ನೋಡ್ರಿ, ಇವಾಗ ಎಣ್ಗಾಯಿನೆಲ್ಲ ನಾ ಬದ್ನಿಕಾಯಿ ಎಣ್ಗಾಯಿ ಮಾಡೋಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡೀನಿ. ಬದ್ನಿಕಾಯಿ ಎಲ್ಲ ಕಟ್ ಮಾಡಿ ನೀರೊಳಗೂ ಹಾಕ್ಕೊಂಡೀನಿ. ಅದಾದ ನಂತರ ಎಣ್ಗಾಯಿ ಮಾಡೋಕೆ ಏನೇನು ಬೇಕು ಐಟಮ್ಸ ಎಲ್ಲ ಇಲ್ಲಿ ನೋಡ್ರಿ. ಫಸ್ಟ್ ನಾನು ಒಂದು ಉಳ್ಳಾಗಡ್ಡಿನ ಹೆಂಚ್ಕೊಂಡೀನಿ. ಆಮೇಲೆ ಒಂದು ಟೊಮ್ಯಾಟೊನ ಹೆಂಚ್ಕೊಂಡೀನಿ. ಮತ್ತು 4 ಮೆಣಸಿನ್ಕಾಯಿನ ಹೆಂಚ್ಕೊಂಡೀನಿ. ಖಾರದ್ದು ಇದ್ದರೆ 2 ಹೆಂಚ್ಕೊರಿ, ನಾರ್ಮಲ್ ಇದ್ದರೆ 4 ಹೆಂಚ್ಕೊರಿ, ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಅದಾದ ನಂತರ ಸ್ವಲ್ಪ 1-2 ಬೆಳ್ಳುಳ್ಳಿನ ತೊಗೊಂಡಿನಿ ನಾನು. ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಮಿಸ್ ಆಗೈತ್ರಿ. ನನಗೆ ಗೊತ್ತೈತಿ ನೀವು ಅದನ್ನ ಅನ್ಕೊಳತ್ತೀರಂತ, ಬಟ್ ನಮ್ಮ ಮನ್ಯಾಗ ಅವು ಇಲ್ರಿ, ಅದಕ್ಕೆ ನಾವು ಹಾಕಂಗಿಲ್ಲ ಇವತ್ತಿನ ವಿಡಿಯೋದಾಗ. ಸೊ ನೀವು ಕರಿಬೇವು ಮತ್ತು ಕೊತ್ತಂಬರಿನ ಹಾಕಬೇಕ್ರಿ. ಯಾಕಂತಂದ್ರೆ ಅವು ಹಾಕಿದ್ರೆ ಸ್ವಲ್ಪ ಮಸ್ತ್ ಪೈಕಿ ಕಾಣಿಸ್ತೈತ್ರಿ ಅಡುಗೆ. ಓಕೆ, ಬರ್ರಿ ಇವಾಗ ಚಾಲೋ ಮಾಡೋಣಂತ ಮಾಡಾಕ. ಫಸ್ಟ್ ನಾನು ಎಣ್ಣೆ ಹಾಕೋತೀನಿ. ಎಣ್ಣೆ ಒಳಗೆ ಸ್ವಲ್ಪ ಸಾಸ್ಮೆ ಜೀರಿಗೆ ಹಾಕೋರಿ. ಆಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋರಿ. ಆಮೇಲೆ ಕರಿಬೇವು ಇದ್ರೆ ಕರಿಬೇವನ್ನು ಹಾಕೋರಿ, ಸ್ವಲ್ಪ ಫ್ರೈ ಮಾಡ್ಕೋರಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಂತ ಅನ್ಸೋಣ ಅಂದರೆ ನೀವು ಲಾಸ್ಟಿಗೆ ಟೊಮ್ಯಾಟೊ ಹಾಕಿರಿ. ಟೊಮ್ಯಾಟೊ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋರಿ. ಎಣ್ಣೆಯೊಳಗೆ ಚಂದಾಗ ಫ್ರೈ ಆಗಬೇಕದ. ಅದಾದ ನಂತರ ನಾ ಇಲ್ಲಿ ಏನು ಮಾಡತ್ತೀನಿ, ನಮ್ಮ ಮನೆಯೊಳಗೆ ನಮ್ಮ ಅವ್ವ ಮಾಡಿದಂತಹ ಮಸಾಲೆ ಪುಡಿ ರೀ, ಗರಂ ಮಸಾಲ ಅಂತ ಕರಿತೀವಿ ರೀ ನಾವು. ಆ ಗರಂ ಮಸಾಲ ಪುಡಿನ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು ಮತ್ತು ಚಂದಾಗ ಫ್ರೈ ಮಾಡತ್ತೀನಿ. ಈ ಒಂದು ಒಗ್ಗರ್ನಿಗೆ ನಾವು ಅರಿಶಿನ ಪುಡಿ, ಉಪ್ಪು ಮತ್ತು ನಿಮಗೆ ಖಾರ ಬೇಕಾದ್ರೆ ಖಾರ ಹಾಕಿರಿ. ಮಸಾಲ ಐಟಮ್ಸ್ ಮತ್ತೇನಾರ ನಿಮ್ಮ ಕಡೆ ಇದ್ರೆ ಅದನ್ನು ಹಾಕಿರಿ. ಚಂದಾಗ ಮಿಕ್ಸ್ ಮಾಡಿರಿ. ಈಗ ಚಂದಾಗ ಮಿಕ್ಸ್ ಆಗೈತಿ. ಮಿಕ್ಸ್ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋರಿ. ಹಾಕ್ಕೊಂಡು ಭಾಳ ಸಣ್ಣ ಅಲ್ಲ, ಸ್ವಲ್ಪ ನಮ್ಮ ಕಡೆ ಅಬ್ಬಡ್ ಜಬ್ಬಡ್ ಅಂತಾರೆ. ಸೊ ಅಬ್ಬಡ್ ಜಬ್ಬಡ್ ಸ್ವಲ್ಪ ಮಿಕ್ಸಿಗೆ ಹಾಕೋರಿ. ಮಿಕ್ಸಿಗೆ ಹಾಕೊಂಡ್ಮೇಲೆ ಆ ಇಂಗ್ರೀಡಿಯೆಂಟ್ ಏನಿರ್ತಿತ್ತಲ್ಲ ಮಿಕ್ಸಿಗೆ ಹಾಕಿದ್ದ ಅದನ್ನು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಆ ಮಿಕ್ಸಿ ಹಾಕಿದ ಐಟಮ್ಸನ್ನೆಲ್ಲ ಫಸ್ಟ್ ಏನು ಮಾಡ್ಕೋರಿ, ನೀವೇನು ಎಣ್ಗಾಯಿ ಕಟ್ ಮಾಡ್ಕೊಂಡಿದ್ರಲ್ಲ ಆ ಕಟ್ ಮಾಡಿದ ಎಣ್ಗಾಯ್ದಾಗ ಎಲ್ಲನೂ ಚಂದಾಗ ತುಂಬ್ರಿಪ್ಪ. ಮಸ್ತ್ ಪೈಕಿ ತುಂಬ್ರಿ. ಅವಾಗ ಎಣ್ಗಾಯಿ ರೆಡಿ ಆಗ್ತಾವೆ. ಆಮೇಲೆ ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡಿರ್ತಿರಲ್ಲ ಅದ್ರಾಗ ಸ್ವಲ್ಪ ಅವೆಲ್ಲ ಎಣ್ಗಾಯಿ ಬದ್ನಿಕಾಯಿ ಎಣ್ಗಾಯಿನೆಲ್ಲ ನಾವು ಅದ್ರಾಗ ಹಾಕಿ ಉಳಿದಂತಹ ಜಾರದೊಳಗೆ ಉಳಿದಂತಹ ಮಸಾಲೆ ಒಳಗೆ ನಮಗಂತೂ ಗೊತ್ತೈತ್ರಿ, ಸ್ವಲ್ಪ ನೀರು ಹಾಕೊಂಡು ಗಳ ಕೈಯಾಡಿಸಿ ಅದು ನೀರೆಲ್ಲನೂ ಆ ಮಸಾಲೆ ಮೇಲೆ ಹಾಕಿಬಿಡ್ರಿ. ಹಾಕಿ ನಿಮಗೆ ಬೇಕಾದಷ್ಟು ಮತ್ತು ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ನೀವು ಅದನ್ನು ಕುದಿಯಾಕೆ ಇಟ್ಬಿಡ್ರಿ. ಅದ್ರ ಕೆಲಸ ಬಾಗಿ ಹರಿತು. ಅದು ಕುದಿಯೋ ಮಟ್ಟ ಏನು ಮಾಡೋಣ, ಇಲ್ಲಿ ನಾವು ರೊಟ್ಟಿದ ಹದ ಮಾಡ್ಕೊಳ್ಳೋಣ್ರಿ. ಜೋಳದ ರೊಟ್ಟಿ ಹದ ರೀ. ಸೊ ಜೋಳದ ರೊಟ್ಟಿಗೆ ನಾ ಇಲ್ಲಿ ಹಿಟ್ಟು ಪೈಲ ಚಾಣಿಸ್ಕೊಂಡೇನಿ. ಹಿಟ್ಟು ಚಾಣಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಬಿಸಿ ಮಾಡ್ಕೊಂಡು ಹಾಕತ್ತೀನಿ ರೀ. ನೋಡ್ರಿ, ಇಲ್ಲಿ ನಾ ಹೆಂಗೆ ಹಿಟ್ಟಿನ ರೌಂಡ್ಕ ಮಾಡಿ ನಡಕ್ಕೊಂದು ಸ್ವಲ್ಪ ತೆಗ್ಗ ತೋಡಿ ಹತ್ರ ನೀರು ಹಾಕತ್ತೀನಿಲ್ಲ ಅದೇ ಥರನೇ ನೀವು ಹಾಕಿರಿ. ನನಗಿಂತ ಮಸ್ತ್ ಪೈಕಿದಂಥ ರೊಟ್ಟಿ ಮಾಡ್ತಾರೆ ಅಂತ ಗೊತ್ತೈತಿ. ನಾ ಈಗ ಸ್ವಲ್ಪ ಕಲ್ಕೊಳತ್ತೀನಿ ರೀ. ಏನಾರ ಮಿಸ್ಟೇಕ್ ಆದರೆ ಸ್ವಲ್ಪ ಹೊಟ್ಟೆ ಹಾಕೊಂಡ್ಬಿಡ್ರಿ. ನೋಡ್ರಿ, ಇಲ್ಲಿ ನೀರು ಹಾಕೊಂಡು ಚಂದಗೆ ಚರ ನಾದ್ಕೋರಿ. ಅದನ್ನು ಫಸ್ಟ್ ನಾದ್ಕೊಂಡು ಆಮೇಲೆ ಸಣ್ಣ ಗುಂಡ್ಯಾಳಿ ಮಾಡ್ಕೊಂಡು ರೊಟ್ಟಿ ಮಾಡೋಕೆ ಶುರು ಮಾಡಿ. ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ನಿಮ್ಗೆ ರೌಂಡ್ಗೆ ಬಂದ್ರೆ ರೌಂಡ್ಗೆ ಮಾಡಿರಿ, ಚೌಕ ಬಂದ್ರೆ ಚೌಕ್ ಮಾಡಿರಿ. ಯಾಕಂತಂದ್ರೆ ಯಾವ ಶೇಪ್ ಒಳಗೆ ಬರ್ತೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ. ರೊಟ್ಟಿ ಚಂದಗೆ ಬೇಯಿಸ್ಬೇಕ್ರಿ, ಅದು ಇಂಪಾರ್ಟೆಂಟ್ ರೀ. ಓಕೆ, ರೊಟ್ಟಿ ನೋಡ್ರಿ ಇಲ್ಲಿ ಆದಷ್ಟು ಮಟ್ಟಿಗೆ ರೌಂಡ ಮಾಡಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನೋಡಿದವ್ರು 4 ಮಂದಿ ನಗಬಾರ್ದ್ರಿ. ಸೊ ನೋಡ್ರಿ, ರೊಟ್ಟಿ ಚಂದಗೆ ತಟ್ಟಿ ಅದನ್ನ ಗುಂಡಕ್ಕೆ ಬಡ್ದು ನಿಮ್ಗೆ. ಸೊ ನೋಡ್ರಿ, ಈಗ ರೊಟ್ಟಿ ರೆಡಿ ಆಯ್ತು. ರೊಟ್ಟಿ ರೆಡಿ ಆದಮೇಲೆ ನಾವು ಹಂಚ್ಕಾಯಕ್ಕೆ ಇಟ್ಟಿದ್ದು. ಹಂಚ ಮೇಲೆ ಸ್ವಲ್ಪ ಅರ್ವಿ ತೊಗೊಂಡು ಒರೆಸ್ಕೊಂಡು ಆಮೇಲೆ ನೀವು ಬಡ್ದಂಥ ರೊಟ್ಟಿನ ಹಂಚ ಮೇಲೆ ಹಾಕಿರಿ. ಹಂಚ ಮೇಲೆ ಹಾಕಿದ ತಕ್ಷಣ ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಸೈಡಾಗ ಹೊಗೆ ಬಿಟ್ಟಂಗೆ ಆಗ್ಬೇಕ್ರಿ. ಆಮೇಲೆ ಒಂದು ಅರ್ವಿ ತೊಗೊಂಡು ನೀರು ಹಚ್ಚಿ ಚಂದಗೆ ಬೇಯಿಸ್ಕೋರಿ. ಅದನ್ನು ಚಂದಗೆ ನೀರು ಹಚ್ಚಿರಿ. ನೀರು ಹಚ್ಚಿದ್ಮೇಲೆ ಅದನ್ನು ಮತ್ತೆ ತಿರುಗಿಸಿ ಹಾಕಿ 2 ಕಡೆ ಚಂದಗೆ ಬೇಯಿಸ್ಕೋರಿ. ಓಕೆ, ಇಲ್ಲಿ ನೋಡ್ರಿ ಹೆಂಗೆ ಬೇಯತೈತಿ. ಚಂದಗೆ ಉಬ್ಬಿ ಅಂತೂ ಬರಂಗಿಲ್ಲ ಅದ. ಯಾಕಂತಂದ್ರೆ ಸ್ವಲ್ಪ ನನಗೂ ಡೌಟ್ ಐತಿ, ಅದಕ್ಕೆ ಉಬ್ಬಿ ಬರತ್ತಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಸಾಧ್ಯ ಆದ್ರೆ ಉಬ್ಬಿಸ್ರಿ ನೀವು. ನೋಡ್ರಿ, ಇಲ್ಲಿ ಚಂದಗೆ ಬೇಯತೈತದ ರೊಟ್ಟಿ. 2 ಸೈಡಿಂದ ಚಂದಗೆ ಬೇಯಿಸ್ಕೋರಿ. ಇವಾಗ ನಮ್ದು ರೊಟ್ಟಿನೂ ರೆಡಿ ಆಯಿತು. ಅದ್ರ ಬಾಜುಕನ ಬದ್ನಿಕಾಯಿ ಎಣ್ಗಾಯಿನೂ ರೆಡಿ ಆಗೈತ್ರಿ. ನಮ್ಮ ಕಡೆ ಎಲ್ಲಿಗಾರ ಊರಿಗೂ ಹೊಂಟ್ರಿ ಇವು ಫಿಕ್ಸ್ ನೋಡ್ರಿಪ್ಪ. ಬದ್ನಿಕಾಯಿ ಎಣ್ಗಾಯಿ ರೊಟ್ಟಿ ಅದ್ರ ಜೋಡಿ ಹಿಟ್ಟಿನ ಚಕಳಿ ಕಾಳು ಪಲ್ಯಗಳ ಫಿಕ್ಸ್ ಅಂದ್ರೆ ಫಿಕ್ಸ್ ರೀ. ನಮ್ಮ ಬೆಳಗಾವಿ ಸೈಡ, ಧಾರವಾಡ ಸೈಡ ಇಲ್ಲೆಲ್ಲ ಹೋದ್ರೆ ಬದ್ನಿಕಾಯಿ ಎಣ್ಗಾಯಿ ಅಂತೂ ಫೇಮಸ್ ಅನ್ನರಿ. ಸೊ ನೋಡ್ರಿ, ಇಲ್ಲಿ ನಾ ರೊಟ್ಟಿ, ಮೊಸರು, ಶೇಂಗಾ ಹಿಂಡಿ, ಬದ್ನಿಕಾಯಿ ಎಣ್ಗಾಯಿ ಅದ್ರ ಜೋಡಿ ಒಂದು ಸ್ವಲ್ಪ ಗಜ್ರಿ, ಉಳ್ಳಾಗಡ್ಡಿ, ಸೌಂತಿಕಾಯಿ ಇವೆಲ್ಲ ಮ್ಯಾಂಡೇಟರಿ ರೀ. ಇವೆಲ್ಲ ಬೇಕರಿ ನಮ್ಗೆ. ಸೊ ನೋಡ್ರಿ, ಈ ಥರ ನಮ್ಮ ಪ್ಲೇಟ್ ಐತ್ರಿ ಇವತ್ತಿನ ಡಿಶ್ ಒಳಗೆ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತೆ. ನಮಸ್ಕಾರ.